ಏನಾದ್ರು ಮಾಡ್ಬೇಕಂದ್ರೆ ಮುಸ್ತಫಾನ ಟ್ರ್ಯಾಕ್ಟರ್ ಕಳ್ಸ್ಕೊಂಡು ನವೀನ್ ಇದ್ದೀನಿ ನಾವು ಅವಿರಾಜರಾಜ ಸುರಾಜಯಾತಿ सर्वं जयते श्रीदेवता ब्रह्मण्यै नमो नमः पूर्ण परिपूर्ण कृपकटाक्ष ಆತ್ಮದಲ್ಲಿ ನಾವು ದೇವರು ಅಂದ್ಕೊಂಡ್ರೆ ಎಲ್ಲರೂ ದೇವರೇ ನಮಗೆ ಅಷ್ಟೇ, ಅದೇನು ಇಲ್ಲ. ಮೇಡಮ್ ಬರ್ರಿ ಅಲ್ಲಿ ಮುಂದೆ ಕೊಡಿ. ಓಂ ಧ್ರುವಂತೆ ರಾಜಾವರಣ ಧ್ರುವಂತೆ ಓ ಬೃಹಸ್ಪತಿ ಧ್ರುವಂತ ಇಂದ್ರಶ್ಚಾಗ್ನಿಶ್ಚ ರಾಷ್ಟ್ರಂಧಾರಯತಾ ಧ್ರುವ. ಓಂ ಧ್ರುವಂತೆ ರಾಜಾವರಣ ಧ್ರುವಂತೆ ಓ ಬೃಹಸ್ಪತಿ ಧ್ರುವಂತ ಇಂದ್ರಶ್ಚಾಗ್ನಿಶ್ಚ ರಾಷ್ಟ್ರಂಧಾರಯತಾ ಪ್ರತಿದಿನ ತಗೊಳ್ಳಿ ಪೂರ್ಣ ಪರಿಪೂರ್ಣ ಇಲ್ಲೇ ಅಂಬೇಡ್ಕರ್ ಭವನ ಒಂದು ಕಟ್ಟಿದ್ದಾರೆ, ಆವಾಗಲೇ ಅದು ಎಲ್ಲ ಉದುರ್ತಾ ಇದೆ ಅಂತ ನೋಡಿದೆ. ಆ ಥರ ಕ್ವಾಲಿಟಿ ಮಾಡಿದ್ರೆ ಮಾಡೋರ್ಗೆ ದೇವರೇ ನೋಡ್ಕೊಳ್ತಾರೆ, ಅದರಲ್ಲೇನು ಡಿಫ್ರೆನ್ಸ್ ಏನೂ ಇಲ್ಲ. ಅದಾದಮೇಲೆ ಮಾಡೋರು ಹೆಂಗೋ ಮಾಡ್ತಾರೆ, ಅವರು ನೋಡ್ಕೊಳ್ಳೋರು ಇದೀವಲ್ಲ, ನಾವು ಇಂಜಿನಿಯರ್ಸ್ ಇದೀವಲ್ಲ, ಅವರು ಇಂಪಾರ್ಟೆಂಟಾಗಿ ನೋಡ್ಕೋಬೇಕಾಗ್ತಾಯಿದೆ. ಇದನ್ನು ಖಂಡಿತವಾಗ್ಲೂ ಇದೆಲ್ಲ ನಾವು ಇಷ್ಟೊಂದು ಕೆಲಸಗಳು ಮಾಡಬೇಕಂದ್ರೆ ನಾವೆಲ್ಲರೂ ಕಷ್ಟಪಟ್ಟಿದ್ದೀವಿ. ಇದರಲ್ಲಿ ನಾನು, ನಮ್ಮ ಅನಿಲ್ ಅಣ್ಣ ಅವರು, ಅದೇ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿ ಸುರೇಶ್ ಅಣ್ಣ ಅವರು, ನಮ್ಮ ನಜೀರ್ ಅಹಮದ್ ಅವರು, ಇದಕ್ಕೆ ಕೃಷ್ಣ ಬೈರೇಗೌಡ ಹತ್ರನೂ ಹೋಗಿ ನಾವು ಮಾತಾಡಿ ಹೇಳಿದಾಗ ಅವರೂ ಫೋನ್ ಮಾಡಿ ಅರ್ಜೆಂಟಾಗಿ ಆಗಬೇಕು ಕೆಲಸ ಇದು ಅಂತ ಹೇಳಿದರು. ಯಾವುದೇ ಆಗಲಿನೂ 4 ಕೈ ತಟ್ಟದಾಗಲೇ ಶಬ್ದ ಜಾಸ್ತಿ. ಅದಕ್ಕೆ 4 ಜನ ಸೇರಿದಾಗ ನನಗೆ ಆಸೆ ಏನಂದರೆ ನಮ್ಮ ಕೋಲಾರ ತಾಲೂಕಲ್ಲಿ ಅಭಿವೃದ್ಧಿ ಮಾಡಬೇಕು, ಹೆಚ್ಚಿಗೆ ಅಭಿವೃದ್ಧಿ ಮಾಡಬೇಕು. ಜನ ನನ್ನನ್ನು 20 ದಿವಸದಲ್ಲಿ ಗೆಲ್ಲಿಸಿದ್ದಾರೆ. ಏನಕ್ಕೆ ಗೆಲ್ಲಿಸಿದ್ದಾರೆ ಅಂದರೆ ಇವನು ಯಾರಿಗೂ ಡಿಸ್ಟರ್ಬ್ ಮಾಡಲ್ಲಪ್ಪ, ಇದ್ರೆ ಏನಾದರೂ ಕೆಲಸ ಆ ಕೆಲಸ ಮಾಡ್ತಾನೆ ಅಂತ ಗೆಲ್ಲಿಸಿದಾರಲ್ಲ, ಅದಕ್ಕೆ ನ್ಯಾಯ ಮಾಡಬೇಕಲ್ವ ನಾವು, ಅದಕ್ಕೆ ನ್ಯಾಯ ಮಾಡಬೇಕು ಅಂತ ಈ ಕೆಲಸಗಳೆಲ್ಲ ಮಾಡ್ತಾಯಿದ್ದೀವಿ. ದಯವಿಟ್ಟು ನಿಮ್ಮೆಲ್ಲರಲ್ಲಿ ನಾನು ರಿಕ್ವೆಸ್ಟ್ ಇನ್ನೊಂದ್ಸಲಿ ಮಾಡ್ತೀನಿ, ಒಳ್ಳೆ ಮರ ಗಿಡವನ್ನು ಬೆಳೆಸಿ. ಇದ್ರ ಒಳಗಡೆ ಕಾಂಪೌಂಡ್ ಒಳಗಡೆ ಕನ್ಸ್ಟ್ರಕ್ಷನ್ ಆಗುವಾಗ ಬಿಲ್ಡಿಂಗ್ಸ್ ಎಲ್ಲಿ ಬರುತ್ತೆ, ಯಾವ್ಯಾವ್ದು ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಮಿಕ್ಕಿ ಜಾಗದಲ್ಲಿ ಮರ ಗಿಡವನ್ನು ಹಾಕಿ, ಊರವರೇ ಗಿಡ ಮರ ಹಾಕಿ, ಒಂದೊಂದು ಗಿಡವನ್ನು ಒಬ್ಬರು ತೊಗೊಂಡು ಅದಕ್ಕೆ ನೀರು ಹಾಕಿ, ಅದನ್ನು ಸಾಕಿ, ಅದನ್ನು ಬೆಳೆಸಿ, ಅದೇ ಗಾಳಿ ಆ ಮಕ್ಕಳಿಗೂ ಕೊಡುತ್ತೆ, ನಮಗೂ ಕೊಡುತ್ತೆ ಗಾಳಿ. ಅದೇ ಮರ ಮಕ್ಕಳಿಗೂ ಕೊಡುತ್ತೆ ಅಂತ ಹೇಳ್ತಾ ಇವತ್ತು ಇದು ನಾನು ಸುರೇಶಣ್ಣ ಕೊಡ್ತೀನಿ ಪ್ಲ್ಯಾನು. ಸುರೇಶಣ್ಣ ಇಂದ ಇದೆಲ್ಲ ನಿನ್ನ ಹತ್ರ ಇಟ್ಕೋ, ಯಾರಾದರೂ ಕೇಳಿದಾಗ ನೀನು ತೋರಿಸ್ಬೇಕು ಊರಲ್ಲಿ ಇದು ಏನು ಪ್ಲ್ಯಾನು ಏನು ಎಲ್ಲ ಡೀಟೇಲ್ ಇದರಲ್ಲಿ ಇದೆ. ನನಗೆ ಕೊಟ್ಟಿರೋದು ನಿಮ್ಗೆ ಎಸ್ಟಿಮೇಟು ಪ್ಲ್ಯಾನು ಎಲ್ಲ ಇದೆ, ನನಗೆ ಕೊಟ್ಟಿರೋದು ನಿಮ್ಗೆ ಕೊಡ್ತಾ ಇದ್ದೀನಿ. ಯಾರಾದರೂ ಕೇಳಿದಾಗ ಇದೇನಪ್ಪ ಬಿಲ್ಡಿಂಗು ಜಾಗ ನೋಡ್ರಪ್ಪ ಅಂತ ಹೇಳಿ ಮಾಡಿ. ಎಷ್ಟೋ ವರ್ಷಗಳಿಂದ ಎಷ್ಟೋ ಜನ MLAಗಳಾದರೂ ಹೋದರು, ಆದರೆ ವಿದ್ಯಾಭ್ಯಾಸಕ್ಕೋಸ್ಕರ, ಉದ್ಯೋಗಕ್ಕೋಸ್ಕರ, ವಿದ್ಯಾಭ್ಯಾಸ, ಎಜುಕೇಷನ್, ವಿದ್ಯಾಭ್ಯಾಸ, ಉದ್ಯೋಗ, ಹಾಸ್ಪಿಟ್ಲು, ಈ 3 ತುಂಬ ಇಂಪಾರ್ಟೆಂಟ್. ಇವತ್ತು ನಾವು ಮಾಡ್ತಾ ಇರೋದೇ ಇದು ವಿದ್ಯಾಭ್ಯಾಸಕ್ಕೋಸ್ಕರ ಮಾಡ್ತಾ ಇದ್ದೀವಿ. ಎಂಪ್ಲಾಯ್ಮೆಂಟ್ ಅಂತ ಇವತ್ತು ಲೇಡೀಸ್ಗೆ 6,000 ಹೆಣ್ಮಕ್ಳಿಗೆ ಸರ್ಕಾರದಿಂದ ಹಾಸ್ಟೆಲ್ ಕಟ್ಕೊಡ್ತಾ ಇದ್ದೀವಿ ಫ್ರೀಯಾಗಿ. 6,175 ಕೋಟಿ ವೆಚ್ಚದಲ್ಲಿ ಕಟ್ತಾ ಇದ್ದೀವಿ. ಆಲ್ರೆಡಿ 4ನೇ ಫ್ಲೋರು 5ನೇ ಫ್ಲೋರಲ್ಲೂ ಇವಾಗ ಮೋಲ್ಡ್ ಆಗ್ತಾ ಇದೆ. ಅದಾದಮೇಲೆ ಮೆಡಿಕಲ್ ಕಾಲೇಜ್ ಮಾಡಿದ್ದೀವಿ ಕೋಲಾರ್ಗೆ. ಮೆಡಿಕಲ್ ಕಾಲೇಜ್ ಬಿಲ್ಡಿಂಗ್ ಕಟ್ಟೋದು ಲೇಟ್ ಆಗುತ್ತೆ ಅಂತ ನಾವು ಮೆಡಿಕಲ್ ಕಾಲೇಜನ್ನ ಓಪನ್ ಮಾಡಿಬಿಟ್ಟು ಆ್ಯಕ್ಟಿವ್ ಮಾಡಿ ಎಲ್ಲ ಅಕಾಡೆಮಿಕ್ ಇಯರ್ಗೆಲ್ಲ ಸ್ಟಾರ್ಟ್ ಮಾಡಿಬಿಡ್ಬೇಕು ಅಂತ ಒಂದು ತೀರ್ಮಾನ ಮಾಡಿದ್ದೀವಿ. ಅದಕ್ಕೋಸ್ಕರ ಇನ್ಸ್ಪೆಕ್ಷನ್ ಇವತ್ತು ನಮ್ಮ ಸ್ಪೆಷಲ್ ಆಫೀಸರ್ ಅವರೆಲ್ಲ ಇನ್ಸ್ಪೆಕ್ಷನ್ ಬಂದಿದ್ದಾರೆ. ಅದಕ್ಕೋಸ್ಕರ ಅಲ್ಲಿ ಹೋಗಬೇಕಾಗ್ತದೆ ನಾವು. ಇವತ್ತು ನೀವೆಲ್ಲರ ಬಂದಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ನಾಯಕರು ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಇವತ್ತು ಒಂದು ಒಳ್ಳೆಯ ಕಾರ್ಯಕ್ರಮ ಇದು. ಯಾಕಂದರೆ ಈಗ ನಾವು ಮುರಾರ್ಜಿ ದೇಸಾಯಿ ರೆಸಿಡೆನ್ಷಿಯಲ್ ಸ್ಕೂಲನ್ನು ಮೈನಾರಿಟಿ ಡಿಪಾರ್ಟ್ಮೆಂಟಿಂದ ಇವತ್ತಿಲ್ಲಿ ನಿರ್ಮಾಣ ಮಾಡ್ತಾ ಇದ್ದೀವಿ. ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ MLC ಆದಂಥ ನಮ್ಮ ಅನಿಲ್ ಅಣ್ಣ ಅವರು, ಅದೇ ರೀತಿ ನಮ್ಮ ಕೋಲಾರ ಡೆವಲಪ್ಮೆಂಟ್ ಅಥಾರಿಟಿ ಚೇರ್ಮನ್ ಆದಂಥ ಹನೀಫನ್ ಅವರು, ನಮ್ಮ ಶಕ್ತಿಶಾಲಿ ಟ್ರ್ಯಾಕ್ಟರ್ ಆದಂಥ ಮುಸ್ತಫನ್ ಅವರು, ಹಾಗೆ ನಮ್ಮ ಕಯ್ಯಮ್ಮಣ್ಣ ಅವರು ಬಂದಿದ್ದಾರೆ. ಹಾಗೆ ನಮ್ಮ ಕಾಜಿಪುರಹಳ್ಳಿ ಮುನ್ರಾಜಣ್ಣು, ಆಮೇಲೆ ನಮ್ಮ PLD ಬ್ಯಾಂಕ್ ಇಲ್ಲಿದೆ, ನಮಗೆ ಶಿವಕುಮಾರ್ ಶಿವಣ್ಣ ಅವರಿದ್ದಾರೆ,
ಆಮೇಲೆ ನಮ್ಮ ಬ್ಲ್ಯಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಅಫ್ಸರ್ ಭಾಯ್ ಇದ್ದಾರೆ. ಹಾಗೆ ನಮ್ಮ ಯೋಜನಾ ಪ್ರಾಧಿಕಾರ ವೇಮಗಲ್ ನರಸಾಪುರ ಯೋಜನಾ ಪ್ರಾಧಿಕಾರ ಅಧ್ಯಕ್ಷ ಅಂತ ಚೌಡ್ರೆಡ್ಡಿ ಅವರು, ನಮ್ಮ ಚಂಜಿಮಲೆ ರಮೇಶ್ ನನ್ನ ಆತ್ಮೀಯ ಅಣ್ಣ ಚಂಜಿಮಲೆ ರಮೇಶ್ ಅವರು ಬಂದಿದ್ದಾರೆ. ಮುನಿಯಂಟಣ್ಣ ಅವ್ರು ಬಿಡಿ ನಮ್ಮೆಲ್ಲರಿಗೂ ಮಾರ್ಗದರ್ಶಕರು ಮುನಿಯಂಟಣ್ಣ ಅಷ್ಟೇ. ಮುನಿಯಂಟಣ್ಣ ಹೇಳಿದ್ದಕ್ಕೆ ಜೈ ಅಂತ ಅಷ್ಟೇ, ನಾವು ಅವ್ರು ಏನು ಹೇಳಿದ್ರು ನಾವು ಜೈ. ನಮ್ಮ ಬ್ಲ್ಯಾಕ್ ಅಧ್ಯಕ್ಷರು ಬಂದಿದ್ದಾರೆ ಮುರಳಿ ಅವರು. ಮುಖ್ಯವಾಗಿ ಈ ಭಾಗದ ನಮ್ಮ ಸುರೇಶ್ ಅಣ್ಣ ಅವರು ಇದ್ದಾರೆ. ಯಾಕಂದರೆ 4 ಜಾಗ ನೋಡಿದ್ವಿ, 4 ಜಾಗನೂ ಸ್ವಲ್ಪ ಲಿಟಿಗೇಷನ್ಸ್ ಆಗಿ ಪ್ರಾಬ್ಲಮ್ ಆಗ್ತಾ ಇದ್ದಾಗ ಸುರೇಶ್ ಅಣ್ಣ ಅವ್ರು ಕರೆದು ನಮ್ಮೂರ ಹತ್ರ ಮಾಡಿ ನಾನು ಜಾಗ ಕೊಡ್ತೀನಿ ಅಂತ ಹೇಳಿದ್ರು. ಆವಾಗ ಅವ್ರು ಕೇಳಿದ್ದಕ್ಕೆ ಆ ಜಾಗ ಮಾಡಿಕೊಡಿ ಅಂತ ಹೇಳಿದ್ದಕ್ಕೆ ಅವ್ರು ಕರ್ಕೊಂಬಂದು ತೋರಿಸಿ ಸರ್ವೆ ಮಾಡಿಸಿ ತಹಸೀಲ್ದಾರ್ನ ಕಳಿಸಿ ಸರ್ವೆ ಮಾಡಿಸಿ ಎಲ್ಲ ರೆಡಿ ಮಾಡಿಸಿ ಡಾಕ್ಯುಮೆಂಟ್ ರೆಡಿ ಮಾಡಿ ಎಲ್ಲ ಕೊಟ್ಬಿಟ್ಟಿದ್ದೀವಿ ಎಲ್ಲ. ಇವತ್ತು ಟೋಟಲ್ ಆಗಿ ಈ ಪ್ರಾಜೆಕ್ಟ್ ಕಾಸ್ಟು 26 ಕೋಟಿ, ಟೋಟಲ್ ಆಗಿ 26 ಕೋಟಿ ಪ್ರಾಜೆಕ್ಟ್ ಕಾಸ್ಟು. ಏನಂದರೆ ಇವತ್ತು ಇಂಥ ಒಂದು ಶಾಲೆ ಈ ಭಾಗಕ್ಕೆ ಬರೋದು ನಾವೆಲ್ಲರೂ ಅದೃಷ್ಟವಂತರು. ಯಾಕಂದರೆ ಡೆವಲಪ್ಮೆಂಟ್ಗೆ ಒಂದು ಕಡೆ ಚೆನ್ನಾಗಿರುತ್ತೆ, ಆಮೇಲೆ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಅಂದರೆ ಹಾಸ್ಟೆಲ್ ಕಮ್ಮು ಎರಡೂ ಸೇರಿ ಇವತ್ತು ನಾವು ಈ ಬಿಲ್ಡಿಂಗ್ ನೋಡಿ ಈ ರೀತಿಯಲ್ಲಿ ಬರುತ್ತೆ. ಬಿಲ್ಡಿಂಗ್ ಫ್ರಂಟ್ ಬ್ಲಾಕ್ ಇದು, ಫ್ರಂಟ್ ಒಂದು ಯಾವುದಿದು ಅಕಾಡೆಮಿಕ್ ಬ್ಲಾಕ್ ಇದು, ಈ ಅಕಾಡೆಮಿಕ್ ಬ್ಲಾಕ್ ಇದು ಬರುತ್ತೆ. ಅದರದ್ದು ಪ್ಲ್ಯಾನು ಏನು ಬರುತ್ತೆ ಅನ್ನೋದು ಅದರದ್ದು ಪ್ಲ್ಯಾನು. ಆಮೇಲೆ ಲೇಡೀಸ್ಗೆ ಸಪ್ರೇಟ್ ಹಾಸ್ಟೆಲು, ಜೆಂಟ್ಸ್ಗೆ ಸಪ್ರೇಟ್ ಹಾಸ್ಟೆಲು, ಲೇಡೀಸ್ಗೆ ಡೈನಿಂಗ್ ಹಾಲ್ ಸಪ್ರೇಟು, ಜೆಂಟ್ಸ್ಗೆ ಡೈನಿಂಗ್ ಹಾಲ್ ಸಪ್ರೇಟು, ಹಾಸ್ಟೆಲ್ ಸಪ್ರೇಟು, ಡೈನಿಂಗ್ ಹಾಲ್ ಸಪ್ರೇಟು, ಕಿಚನ್ ಒಂದೇ ಇರುತ್ತೆ, ಡೈನಿಂಗ್ ಹಾಲ್ ಸಪ್ರೇಟ್ ಮಾಡ್ತೀವಿ. ಆಮೇಲೆ ಇಲ್ಲೇ ಓದ್ಕೊಂಡು ಇಲ್ಲೇ ಇರ್ಕೊಂಡು ಇಲ್ಲೇ ತಿನ್ಕೊಂಡು ಅವ್ರು ಇಲ್ಲೇ, ಆಮೇಲೆ ಗ್ರೌಂಡು ಆಟ ಆಡೋದಕ್ಕೆ ಅವರಿಗೆ ಎಲ್ಲ ರೀತಿಯ ಸವಲತ್ತುಗಳನ್ನು ಟೋಟಲ್ ಆಗಿ 26 ಕೋಟಿನಲ್ಲಿ ಮಾಡುವಂಥ ಒಂದು ಕೆಲಸ ಇದು. ಯಾಕಂದರೆ ಇವತ್ತು ನಾವು ಇದು 5ನೇ ಪೂಜೆ, ಇದು ಐದನೇದು ಪೂಜೆ. ಇವತ್ತು ಅಲ್ಲೊಂದು ಜಾಗದಲ್ಲಿ ಅಂಬೇಡ್ಕರ್ ಭವನ 30 ಲಕ್ಷದಲ್ಲಿ ನಿರ್ಮಾಣ ಮಾಡ್ತಾ ಇದ್ದೀವಿ. ಆಮೇಲೆ ಸಿಮೆಂಟ್ ರೋಡು ಒಂದು 30 ಲಕ್ಷ ರೂಪಾಯಿ ಆ ಸಿಮೆಂಟ್ ರೋಡನ್ನು ಮಾಡ್ತಾ ಇದ್ದೀವಿ. ಆಗಲೇ 1 ಕೋಟಿ ರೂಪಾಯಿ ಸಿಮೆಂಟ್ ರೋಡು ನಮ್ಮ ಸುಂಜೇನಹಳ್ಳಿನಲ್ಲಿ 1 ಕೋಟಿ ರೂಪಾಯಿ ಸಿಮೆಂಟ್ ರೋಡನ್ನು ಮಾಡ್ತಾ ಇದ್ದೀವಿ. ಆಮೇಲೆ ಕೂಡ ಲೇಔಟಲ್ಲಿ ಲೇಬರ್ ಡಿಪಾರ್ಟ್ಮೆಂಟಿಂದ ಲೇಬರ್ ಆಫೀಸ್ಗೆ 3 ಕೋಟಿ 16 ಲಕ್ಷ ರೂಪಾಯಿ ಹೊರತಲ್ಲಿ ಮಾಡ್ತಾ ಇದ್ದೀವಿ. ಈ ಎಲ್ಲ ಕಾರ್ಯಕ್ರಮಗಳು ಮಾಡ್ತಾ ಇವತ್ತು ನಾವು ಕಾರ್ಯಕ್ರಮ ಹಾಕ್ಬೇಕು. ನೀವು ಇನ್ನೂ ಒಂದು 20 ಇದ್ದಾವೆ ನಮಗೆ ಮಾಡೋದು, ಇನ್ನೊಂದು 20 ಕಾರ್ಯಕ್ರಮಗಳು ಒಂದೇ ದಿವಸ ಮಾಡೋಕ್ಕಾಗಲ್ಲ. ಇಲ್ಲ ಇವತ್ತು ಮಾಡ್ಕೋಬೇಕು ಅಂತಂದರೆ ರೆಡಿ ಇರೋದು 20 ಇತ್ತು. ಎಲ್ಲ ಒಂದೊಂದು ದಿವಸಕ್ಕೆ 10 ಕಾರ್ಯಕ್ರಮ, ಆ ಥರ 100-150 ಕಾರ್ಯಕ್ರಮಗಳಿದ್ದಾವೆ. ರೋಡ್ಗಳು ಇದೆಲ್ಲ ಪೂಜೆಗಳು ಮಾಡೋದು, ಅದೆಲ್ಲ ನಾವು ಮಾಡ್ಕೊಂಡು ಹೋಗ್ಬೇಕು. ಅದು ಇನ್ನೂ 2 ಇದೆ. ಯಾವುದು ಮೈನಾರಿಟಿ ಡಿಪಾರ್ಟ್ಮೆಂಟ್ ಇದೆ, ಇನ್ನೂ 2 ಇದೆ. ಈ ಮೈನಾರಿಟಿ ಡಿಪಾರ್ಟ್ಮೆಂಟ್ 3ಕ್ಕೆ ಇನ್ಚಾರ್ಜ್ ಇದ್ದೀರಾ ನೀವು, 2-3 ಎಲ್ಲ ಜವಾಬ್ದಾರಿ ನೀವೇ ಇದ್ದೀರಾ. 5 ಕೋಟಿ 2 ಇದೆ, ಅದನ್ನು ಮಾಡಬೇಕು. ಇದೆಲ್ಲ ಕಾರ್ಯಕ್ರಮಗಳು ಒಂದೊಂದು ದಿನಕ್ಕೆ ಒಂದು 2-3 ಪ್ರೋಗ್ರಾಮ್ ಹಾಕ್ಕೊಂಡು ಮಾಡ್ಕೊಂಡು ಹೋಗ್ತೀವಿ. ದಯವಿಟ್ಟು ಗ್ರಾಮಸ್ಥರೆಲ್ಲರಲ್ಲೂ ಮನವಿ ಮಾಡ್ತೀನಿ. ನಾನು ಈ ಗ್ರಾಮಸ್ಥರಲ್ಲಿ, ಈ ಗ್ರಾಮ ಪಂಚಾಯತಿನಲ್ಲಿ ಎಲ್ಲರಿಗೂ ಮನವಿ ಮಾಡ್ತೀನಿ. ಒಳ್ಳೆ ಕೆಲಸ ಆಗ್ತಾ ಇದೆ, ಒಳ್ಳೆ ಜಾಗ ಇದೆ, ಏನು ತೊಂದರೆ ಇಲ್ಲ. ನೀವೆಲ್ಲರೂ ಸಹಕರಿಸಿ, ನೀವೆಲ್ಲರೂ ಜೊತೆಯಲ್ಲಿದ್ದು ಒಳ್ಳೆ ಕ್ವಾಲಿಟಿ ಕ್ವಾಂಟಿಟಿಯಾಗಿ ಕೆಲಸ ಮಾಡಿಸ್ಕೋಬೇಕು ಅಂತ ನಿಮ್ಮೆಲ್ಲರಲ್ಲಿ ನಾನು ಮನವಿ ಮಾಡ್ತೀನಿ. ಆಮೇಲೆ ನಮ್ಮ